ಆರ್ಸಿಬಿ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಸಿಗುತ್ತಾ? ಜಿ ಪರಮೇಶ್ವರ್ ಭೇಟಿಯಾಗಿರೋದು ಕೆಸಿಎ ನಿಯೋಗ ಸದಾಶಿವನಗರ ಗೃಹ ಕಚೇರಿಯಲ್ಲಿ ಭೇಟಿ ಮಾಡಿರುವುದು. ಕೆಸಿಎ ಅಧ್ಯಕ್ಷ ವೆಂಕಟೇಶ್ ಪ್ರಸಾದ್ ನಿಯೋಗ ಅವರನ್ನ ಭೇಟಿ ಮಾಡಿದೆ. ಗೃಹ ಸಚಿವರೊಂದಿಗೆ ನಿಯೋಗ ಮಾತುಕತೆ ನಡೆಸಿದೆ. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಕ್ರಿಕೆಟ್ ಆಡುವ ಬಗ್ಗೆ ಚರ್ಚೆ ನಡೆದಿದೆ. ಇಲ್ಲಿ ಚಿನ್ನಸ್ವಾಮಿಯಲ್ಲಿ IPL ಪಂದ್ಯಗಳನ್ನು ಆಡಿಸೋ ಬಗ್ಗೆ, IPL ಲಾಸ್ಟ್ ಟೈಮ್ ಆರ್ಸಿಬಿ ಗೆದ್ದಿದ್ರು, ಗೆದ್ದಾದ್ಮೇಲೆ ಮೆರವಣಿಗೆಗಳು ನಡೆದಿತ್ತು. ಈ ಮೆರವಣಿಗೆ ವೇಳೆಯಲ್ಲಿ ಕಾಲು ತುಳಿತ ಆಗಿತ್ತು, ಸತ್ತು ಹೋಗಿದ್ರು. ಇದಕ್ಕೆ KSCA ಆ ಈವೆಂಟ್ ಆರ್ಗನೈಸರ್ಸು ಅವರೆಲ್ಲ ಕಾರಣಕರ್ತರು ಅಂತೆಲ್ಲ ಆದಮೇಲೆ IPL ಪಂದ್ಯಗಳು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆಯುವ ಬಗ್ಗೆ ಅನಿಶ್ಚಿತತೆ ಒಂದು ಕಡೆ ಕಾಡ್ತಾ ಇತ್ತು. ಇದ್ರ ಬಗ್ಗೆ ಇದೀಗ ವೆಂಕಟೇಶ್ ಪ್ರಸಾದ್ ನಿಯೋಗ ಏನು ಮಾಡಿದ್ದಾರೆ, ಗೃಹ ಸಚಿವರನ್ನ ಮೀಟ್ ಮಾಡಿ ಒಂದು ಅವಕಾಶ ಸಿಗಬೇಕು ನಮಗೆ ಅಂತ ಕೇಳ್ಕೊಂಡಿದ್ದಾರೆ. ಇದೇ ಗುರುವಾರ ಅಧಿಕಾರಿಗಳ ಸಭೆ ಇರುತ್ತೆ, ಸಭೆ ಆದಮೇಲೆ ತೀರ್ಮಾನ ಮಾಡ್ತೀವಿ ಅಂತ ಹೇಳಿ ನಿಯೋಗಕ್ಕೆ ಗೃಹ ಸಚಿವ ಪರಮೇಶ್ವರ್ ಅವರು ಭರವಸೆ ಕೊಟ್ಟಿದ್ದಾರೆ. ಪದಾಧಿಕಾರಿಗಳು ಮಾನ್ಯ ವೆಂಕಟೇಶ್ ಪ್ರಸಾದ್ ಅವರು ಅಧ್ಯಕ್ಷರು ಮತ್ತು ಅವರ ಸ್ಪೋಕ್ಸ್ ಪರ್ಸನ್ ವಿನಯ್ ಕುಮಾರ್ ಅವರು, ಅವರ ಜೊತೆಯಲ್ಲಿ RCB ರೆಪ್ರೆಸೆಂಟೇಟಿವ್ಸ್ಗಳು ಕೂಡ ನನ್ನನ್ನು ಇವತ್ತು ಭೇಟಿ ಮಾಡಿದರು. ನಾವು ಈಗಾಗಲೇ ಏನು 4ನೇ ಮಾರ್ಚಲ್ಲಿ ಘಟನೆ ನಡೆದಿತ್ತು, ಅದರ ಹಿನ್ನೆಲೆಯಲ್ಲಿ ನಾವು ಸರ್ಕಾರ ಜಸ್ಟಿಸ್ ಕುನ್ನಾ ಅವರನ್ನು ಸಮಿತಿ ಮಾಡಿ ಏನೆಲ್ಲ ಆಗಿದೆ ಅದನ್ನು ಮತ್ತು ಅದಕ್ಕೆ ಕರೆಕ್ಟಿವ್ ಮೆಷರ್ಸ್ ಏನು ತಗೋಬೇಕು ಅದನ್ನೆಲ್ಲ ನೋಡಿ ನಮಗೆ ವರದಿ ಕೊಡಬೇಕು ಅಂತೇಳಿ ಜಸ್ಟಿಸ್ ಆನರಬಲ್ ಹೋಮ್ ಮಿನಿಸ್ಟರ್ ಮೀಟ್ ಮಾಡಿದ್ವಿ ನಾವು ಪರಮೇಶ್ವರ್ ಜಿ ಅವ್ರನ್ನ. ಒಂಥರ ತುಂಬ ಖುಷಿ ಆಯಿತು. ಒಂಥರ ಅವ್ರು ನಮಗೆ ಟೈಮ್ ಮಾಡಿಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಅಂತ ಹೇಳಿದ್ವಿ ನಾವು. ಮತ್ತು ಹಾಗೇನೇ ಇಲ್ಲಿ ನಾವು ಆಬ್ವಿಯಸ್ಲಿ ಇಲ್ಲಿ ಇಲ್ಲಿ RCB ಮ್ಯಾಚ್ ಅವರು ನಡೆಸ್ಕೊಡ್ಲಿ ಅನ್ನೋ ಒಂದು ಭಾವನೆಯಿಂದ ಬಂದಿದ್ದು. ಅವ್ರು ಖಂಡಿತ ನಿಮಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಇನ್ಫ್ಯಾಕ್ಟ್ ಇವತ್ತು RCBನವರು ಬಂದಿದ್ರು ನಮ್ಮ ಜೊತೆಯಲ್ಲಿ. ಒಂಥರ ಜಾಯಿಂಟ್ ಡೆಲಿಗೇಷನ್ ಬಂದಿದ್ದು KSA ಕಡೆಯಿಂದ ನಾನು ಮತ್ತು ವಿನಯ್ ಮೃತ್ಯುಂಜಯ, ಹಾಗೇನೆ RCB ಕಡೆಯಿಂದ ಅವರು ರಾಜೇಶ್ ಮೆನನ್ ಅವರು ಬಂದಿದ್ರು. ಸೊ ಹಾಗಾಗಿ ಒಂದು ಒಳ್ಳೆ ಡಿಸ್ಕಷನ್ ಆಯಿತು. ಸದ್ಯಕ್ಕೆ 12ನೇ ತಾರೀಕು ಅವ್ರು ಹೇಳ್ದಂಗೆ ನಮ್ಮ ಇವರು ಹೋಮ್ ಮಿನಿಸ್ಟರ್ ಅವ್ರು ಹೇಳ್ದಂಗೆ ಒಂದು ಕಮಿಟಿ ಏನು ಫಾರ್ಮ್ ಮಾಡಿದ್ರು ಅವ್ರ ಜೊತೆ ಒಂದು ಮೀಟಿಂಗ್ನ ನಡೆಸಿ ನಾವು ಆದಷ್ಟು ಬೇಗ ನಾವು ಒಂದು ಡಿಸಿಷನ್ಗೆ ಬಂದು ಅದನ್ನು ನಾವು BCCಗೆ ತಿಳಿಸಿ, ಅದಕ್ಕಾದ್ರೆ ನಾವು ವೆನ್ಯೂಗಳು ಮಾಡಬೇಕಾಗತ್ತಲ್ಲ, ವೆನ್ಯೂನ ಅನೌನ್ಸ್ ಮಾಡಬೇಕಾಗತ್ತೆ. ಮತ್ತು ಟಿಕೆಟ್ಸ್ ಆಗಲಿ ಸುಮಾರು ಜನ ಹೊರಗಡೆಯಿಂದ ಬಂದು ನೋಡೋರು